ಅಲ್ಲ, ನಂಗೆ ನಾನು ನಾಳೆ ಸತ್ರು ತೊಂದರೆ ಇಲ್ಲ, ಇವತ್ತು ಸತ್ರು ತೊಂದರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದು 50 ರಿಂದ 100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದ್ದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದು 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದ್ದೀನಿ. ಗೊತ್ತಾಯ್ತಾ? ಅದನ್ನು ಬಿಟ್ಟು ನಾನು ನಾಳೆ ಸತ್ರು, ಈಗ ಸತ್ರು, ಈ ಕ್ಷಣಕ್ಕೆ ಸತ್ರು ನಾನು ಏನು ತೊಂದರೆ ಇಲ್ಲ. ಯಾಕೆಂದರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂಥ ಮನಸ್ಸಿನಿಂದ ನೀ ಹೇಳ್ದಲ್ಲ ಏನೇನೋ ಮಾಡ್ಯಾಳೆ, ಇಂಥದ್ದು 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ. ಅವಳನ್ನು ಮರೆಯಲ್ಲ, ನಂಗೆ ಬೇಕಾಗಿಯೂ ಇಲ್ಲ. ನನ್ನ ವೈಯಕ್ತಿಕವಾಗಿ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನು ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫು ತಾನೇ ಎಂಡ್ ಆಗತ್ತೆ. ಹೋಗ್ಬಿಡ್ಲಿ, ಏನು ತೊಂದರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡಬೇಕು ಬಿಟ್ರೆ ಅವಳಿಗೆ ನೀನು ಸುಳ್ಳೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳೋಂಥ ಅವಶ್ಯಕತೆಗಳೇನಿದೆ? ಅವಳನ್ನು ನಾನು ಮದುವೆ ಮಾಡ್ಕೊಂಬಂದಿರೋದು, ಏನೇನೋ ಹೇಳೋದಲ್ಲ. ಅಲ್ಲ, ನನಗೆ ನಾನು ನಾಳೆ ಸತ್ರು ತೊಂದರೆ ಇಲ್ಲ, ಇವತ್ತು ಸತ್ರು ತೊಂದರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದು 50 ರಿಂದ 100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದ್ದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದು 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದ್ದೀನಿ. ಗೊತ್ತಾಯ್ತಾ? ಅದನ್ನು ಬಿಟ್ಟು ನಾನು ನಾಳೆ ಸತ್ರು, ಈಗ ಸತ್ರು, ಈ ಕ್ಷಣಕ್ಕೆ ಸತ್ರು ನಾನು ಏನು ತೊಂದರೆ ಇಲ್ಲ. ಯಾಕೆಂದರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂಥ ಮನಸ್ಸಿನಿಂದ ನೀ ಹೇಳ್ದಲ್ಲ ಏನೇನೋ ಮಾಡ್ಯಾಳೆ, ಇಂಥದ್ದು 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ. ಅವಳನ್ನು ಮರೆಯಲ್ಲ, ನಂಗೆ ಬೇಕಾಗಿಯೂ ಇಲ್ಲ. ನನ್ನ ವೈಯಕ್ತಿಕವಾಗಿ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನು ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫು ತಾನೇ ಎಂಡ್ ಆಗತ್ತೆ. ಹೋಗ್ಬಿಡ್ಲಿ, ಏನು ತೊಂದರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡಬೇಕು ಬಿಟ್ರೆ ಅವಳಿಗೆ ನೀನು ಸುಳ್ಳೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳೋಂಥ ಅವಶ್ಯಕತೆಗಳೇನಿದೆ? ಅವಳನ್ನು ನಾನು ಮದುವೆ ಮಾಡ್ಕೊಂಬಂದಿರೋದು, ಏನೇನೋ ಹೇಳೋದಲ್ಲ.